ಸೊ ಇದು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ನ ಕಂಟಿನ್ಯೂಷನ್ ಸೆಷನ್. ಇದು ಲಾಸ್ಟ್ ಕ್ಯಾಟಗರಿ, ದಟ್ ಈಸ್ ಅದರ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಒಂದು ಸೆಕ್ಟೋರಿಯಲ್ ಮ್ಯೂಚುವಲ್ ಫಂಡ್ ಅಂದರೆ ದೀಸ್ ಫಂಡ್ಸ್ ಇನ್ವೆಸ್ಟ್ ಇನ್ ಸ್ಪೆಸಿಫಿಕ್ ಕೋರ್ ಸೆಕ್ಟರ್ಸ್ ಲೈಕ್ ಎನರ್ಜಿ ಸೆಕ್ಟರಲ್ಲಿ, ಟೆಲಿಕಮ್ಯುನಿಕೇಷನ್ ಸೆಕ್ಟರ್ಸಲ್ಲಿ, ಐ ಟಿ ಕನ್ಸ್ಟ್ರಕ್ಷನ್ಸಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ಸಲ್ಲಿ ಅಥವಾ ಸೆಕ್ಟರ್ಸ್ ಆಫರಿಂಗ್ ಗುಡ್ ಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್. ಎರಡನೇದು ಬಂದು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ಅಂತ. Tax saving schemes are designed on the basis of tax policy with special tax incentives to investors. ಈ ಒಂದು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟರ್ಸ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡುವಂಥದ್ದು, ಸ್ಪೆಷಲ್ ಇನ್ಸೆಂಟಿವ್ಸ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಮ್ಯೂಚುವಲ್ ಫಂಡ್ಸ್ ಹ್ಯಾವ್ ಇಂಟ್ರಡ್ಯೂಸ್ಡ್ ಅ ನಂಬರ್ ಆಫ್ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್. ಬೇರೆ ಬೇರೆ ರೀತಿ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ನ ಇಂಟ್ರಡ್ಯೂಸ್ ಮಾಡುತ್ತೆ. ದೀಸ್ ಆರ್ ಕ್ಲೋಸ್ ಎಂಡೆಡ್ ಸ್ಕೀಮ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ಫಾರ್ 10 years. ಆಲ್ದೋ ಇನ್ವೆಸ್ಟರ್ಸ್ ಕ್ಯಾನ್ ಅವೈಲ್ ಎನ್ಕ್ಯಾಶ್ಮೆಂಟ್ ಫೆಸಿಲಿಟೀಸ್ ಆಫ್ಟರ್ 3 years. 3 ವರ್ಷ ನಂತರ ಇನ್ವೆಸ್ಟರ್ಸ್ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೋದು. ದೀಸ್ ಸ್ಕೀಮ್ಸ್ ಕಂಟೈನ್ ವೇರಿಯಸ್ ಆಪ್ಷನ್ಸ್ ಲೈಕ್ ಇನ್ಕಮ್, ಗ್ರೋತ್ ಆರ್ ಕ್ಯಾಪಿಟಲ್ ಅಪ್ಲಿಕೇಶನ್ಸ್. ನೆಕ್ಸ್ಟ್, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ. In order to encourage investors to invest in equity market, the government has given tax concessions through special schemes. Investments in these schemes entitle the investors to claim an income tax rebate. Even ಇದರಲ್ಲಿ ಇನ್ವೆಸ್ಟ್ ಮಾಡುವಂಥ ಇನ್ವೆಸ್ಟರ್ಸ್ಗೂ ಕೂಡ ಇನ್ಕಮ್ ಟ್ಯಾಕ್ಸ್ ರಿಬೇಟ್ನ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆ. But these schemes carry a lock-in period before the end of which funds cannot be withdrawn. ಈ ಒಂದು ಈಕ್ವಿಟಿ ಲಿಂಕೇಜ್ಡ್ ಸೇವಿಂಗ್ಸ್ ಸ್ಕೀಮಲ್ಲಿ ಒಂದು ಲಾಕಿಂಗ್ ಪೀರಿಯಡ್ ಇರುತ್ತೆ. ಆ ಪೀರಿಯಡ್ ಕಂಪ್ಲೀಟ್ ಆಗೋವರೆಗೂ ದೇ ಕೆನಾಟ್ ವಿತ್ಡ್ರಾ. ಸೊ ದಿಸ್ ಈಸ್ ಅಬೌಟ್ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ. In order to encourage investors to invest in equity market, the government has given tax concessions through special schemes. Investments in these schemes entitle the investors to claim an income tax rebate, but these schemes carry a lock-in period before the end of funds cannot be withdrawn. Special schemes. Mutual funds have launched a special scheme to cater to the special needs of investors. ಇದು ಕೆಲವು ಸ್ಪೆಷಲ್ ನೀಡ್ಸ್, ಇನ್ವೆಸ್ಟರ್ನ ಕೆಲವು ಸ್ಪೆಷಲ್ ನೀಡ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಸ್ಪೆಷಲ್ ಸ್ಕೀಮ್ನ ಇಂಟ್ರಡ್ಯೂಸ್ ಮಾಡಿರುತ್ತೆ. UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಹ್ಯಾಸ್ ಲಾಂಚ್ಡ್ ಸ್ಪೆಷಲ್ ಸ್ಕೀಮ್ ಸಚ್ ಆಸ್ ಚಿಲ್ಡ್ರನ್ ಗಿಫ್ಟ್ ಗ್ರೋತ್ ಫಂಡ್ಸ್ 1986, ಅದೇ ರೀತಿ ಹೌಸಿಂಗ್ ಯೂನಿಟ್ ಸ್ಕೀಮ್ 1992 ಆ್ಯಂಡ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್. So these all are the special schemes of these mutual funds. Loan funds anta. Mutual funds incur certain expenses such as brokerage, marketing expenses and communication expenses. These expenses are known as loan and are recovered by the fund when it sells the unit to investor holders. ಇಲ್ಲಿ ಲೋನ್ ಫಂಡ್ಸ್ ಅಂತ ಹೇಳಿದಾಗ ಯೂಶ್ವಲಿ ಮ್ಯೂಚುವಲ್ ಫಂಡ್ಗಳಿಗೆ ಕೆಲವು ಎಕ್ಸ್ಪೆಂಡಿಚರ್ಗಳಿರ್ತವೆ. ಬ್ರೋಕರೇಜ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಮತ್ತು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಹಾಗೆ ಕಮ್ಯುನಿಕೇಷನ್ ಎಕ್ಸ್ಪೆನ್ಸ್. ಮಾರ್ಕೆಟಲ್ಲಿ ದೇ ಹ್ಯಾವ್ ಟು ಬೇರ್ ಸರ್ಟನ್ ಎಕ್ಸ್ಪೆನ್ಸಸ್ ಟು ಇನ್ ದಿಸ್ ಫಂಡ್ ಬಿಫೋರ್ ಇನ್ವೆಸ್ಟಿಂಗ್. ಮತ್ತು ಈ ಎಕ್ಸ್ಪೆನ್ಸ್ಗಳನ್ನೆಲ್ಲ ಲೋಡ್ ಮಾಡಿ ಮತ್ತು ದೇ ಆಲ್ ರಿಕವರ್ಡ್ ಬೈ ದ ಫಂಡ್ ವೆನ್ ಇಟ್ ಸೆಲ್ಸ್. ಇದು ಇನ್ವೆಸ್ಟರ್ಸ್ಗೆ ಯೂನಿಟ್ನ ಸೇಲ್ ಮಾಡೋ ಟೈಮಲ್ಲಿ ಈ ಒಂದು ಎಕ್ಸ್ಪೆಂಡಿಚರ್ಸ್ನೆಲ್ಲ ರಿಕವರಿ ಮಾಡ್ತಾ ಇರುತ್ತೆ. ಸೊ ಇಂಡೆಕ್ಸ್ಡ್ ಫಂಡ್ಸ್ ಅಂತ. An indexed fund is a mutual fund which invests in securities in the index on which it is based, BSE Sensex or S&P CNX Nifty. It invests only in those shares which comprise the market index and in exactly the same proportion as the company's weightage in the index, so that the value of such indexed fund varies with the market index. Next, advantages of mutual funds: liquidity, ಹಾಗೆ diversification, ಹಾಗೆ ಲೆಸ್ ಕಾಸ್ಟ್ ಫಾರ್ ಬಲ್ಕ್ ಟ್ರಾನ್ಸಾಕ್ಷನ್, ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್.
ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಕಡಿಮೆ ಇರುತ್ತೆ, ಯಾಕಂದರೆ ಬಲ್ಕಾಗಿ ಎಲ್ಲ ಗ್ರೂಪ್ ಆಫ್ ಪೀಪಲ್ ವಿಲ್ ಬಿ ಡೂಯಿಂಗ್ ದ ಟ್ರಾನ್ಸಾಕ್ಷನ್ಸ್, ಹಾಗಾಗಿ ಟ್ರಾನ್ಸಾಕ್ಷನ್ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ. Suits your financial goals and expert management. As I said, these are managed by an asset management company. They will hire expertised ಅಥವಾ specialized people hire ಮಾಡುತ್ತೆ, and they will be managing these funds. ಇನ್ವೆಸ್ಟ್ ಇನ್ ಸ್ಮಾಲರ್ ಡಿನೋಮಿನೇಷನ್ಸ್, ಇದರಲ್ಲಿ ಯೂನಿಟ್ ವೈಸ್ ಇನ್ವೆಸ್ಟ್ ಮಾಡೋದ್ರಿಂದ ತುಂಬ ಚಿಕ್ಕ ಪ್ರಮಾಣದಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಕಾಸ್ಟ್ ಎಫಿಷಿಯನ್ಸಿ, ಹಾಗೆ ಕ್ವಿಕ್ ಆ್ಯಂಡ್ ಹ್ಯಾಸಲ್ ಫ್ರೀ ಪ್ರಾಸೆಸ್ ತುಂಬ ಫಾಸ್ಟಾಗಿ ಆ್ಯಂಡ್ ಟು ಅವಾಯ್ಡ್ಸ್ ಇಟ್ ಎಲಿಮಿನೇಟ್ಸ್ ಲಾಟ್ ಆಫ್ ಅದರ್ ಅನ್ವಾಂಟೆಡ್ ಪ್ರೊಸೀಜರ್ಸ್. ಹಾಗೆ ಮಾರ್ಕೆಟ್ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಆಗೋದಿಲ್ಲ. ಇದು ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಅಂದರೆ ಸಮ್ಟೈಮ್ಸ್ ಮಿಸ್ಅಪ್ರಾಪ್ರಿಯೇಷನ್ ಕೂಡ ಆಗ್ತಾ ಇರ್ತವೆ ಫಂಡ್ಸ್. ನೆಕ್ಸ್ಟ್ ಪೊಲಿಟಿಕಲ್ ರಿಸ್ಕ್ ಕೂಡ ಇದರಲ್ಲಿ ಇದೆ. ಸೊ ಇನ್ವೆಸ್ಟ್ಮೆಂಟ್ ಇನ್ ಸ್ಮಾಲರ್ ಡಿನಾಮಿನೇಷನ್, ಕಾಸ್ಟ್ ಎಫಿಷಿಯನ್ಸಿ, ಕ್ವಿಕ್ ಆ್ಯಂಡ್ ಹ್ಯಾಸಲ್ ಫ್ರೀ ಪ್ರಾಸೆಸ್, ಮಾರ್ಕೆಟ್ ರಿಸ್ಕ್ ಇದೆ, ಹಾಗೆ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಮತ್ತು ಪೊಲಿಟಿಕಲ್ ರಿಸ್ಕ್, ಇವೆಲ್ಲ ಕೂಡ ಡಿಸ್ಅಡ್ವಾಂಟೇಜಸಲ್ಲಿ ನೋಡ್ಬೋದು. ಇಂಪಾರ್ಟೆಂಟ್ ಆಫ್ ಮ್ಯೂಚುವಲ್ ಫಂಡ್ಗೆ ಬಂದಾಗ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್, ದೇ ಆರ್ ಮ್ಯಾನೇಜ್ಡ್ ಬೈ ಪ್ರೊಫೆಷ್ನಲ್ಸ್ ಆ್ಯಂಡ್ ಡೈವರ್ಸಿಫಿಕೇಷನ್ ಆ ಫಂಡ್ ಬೇರೆ ಬೇರೆ ಕಡೆ ಡೈವರ್ಸಿಫೈ ಆಗಿ ಇನ್ವೆಸ್ಟ್ ಆಗೋದ್ರಿಂದ ರಿಸ್ಕ್ ಕಡಿಮೆ ಇರುತ್ತೆ. ಹಾಗೆ ಕನ್ವೀನಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಬಹಳ ಕೂಲಾಗಿ ಕನ್ವೀನಿಯೆಂಟಾಗಿರುತ್ತೆ. ರಿಟರ್ನ್ ಪೊಟೆನ್ಷಿಯಲ್, ಯಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ರಿಟರ್ನ್ಸ್. ಲೋ ಕಾಸ್ಟ್ ಮತ್ತು ಲಿಕ್ವಿಡಿಟಿ ಮೀನ್ಸ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಈಸಿಲಿ ಇಂಟು ಕ್ಯಾಶ್ ಎಟ್ ಎನಿ ಟೈಮ್. ಹಾಗೆ ಫ್ಲೆಕ್ಸಿಬಿಲಿಟಿ means like whatever the form they want they can invest. There is no hard and fixed rule. So these all are the importance and all the types of mutual funds. Let's do a very quick recap of all the types of mutual funds just once. some advantages of mutual fund ನೋಡಿದ್ವಿ, ಡಿಸ್ಅಡ್ವಾಂಟೇಜಸ್ ಕೂಡ ನೋಡಿದ್ದೀವಿ. ಸೊ ದೀಸ್ ಆಲ್ ಆರ್ ದ ಮತ್ತು ಟೈಪ್ಸ್ ಆಫ್ ಈ ಒಂದು ಮ್ಯೂಚುವಲ್ ಫಂಡ್ ಯಾವ ರೀತಿ ಕ್ಲಾಸಿಫೈ ಆಗಿದೆ ಅಂತ ನೋಡಿದ್ದೀವಿ, ಅದರ್ ಕ್ಲಾಸಿಫಿಕೇಷನ್ಸು. ಹಾಗೆ ಮ್ಯೂಚುವಲ್ ಫಂಡ್ಸ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಜಿಯೋಗ್ರಫಿಕಲ್ ಏರಿಯಾ, ಹಾಗೆ ಅದರ್ ಥಿಂಗ್ಸ್. ಆ್ಯಂಡ್ ದೆನ್ ಮ್ಯೂಚುವಲ್ ಫಂಡ್ಸ್ ಕ್ಲಾಸಿಫೈಡ್ ಇಂಟು ಆಫ್ಶೋರ್ ಫಂಡ್ಸ್ classification geographical wise. First ಒಂದು classification on the basis of this classification on the basis of ಜನರಲ್ ಕ್ಲಾಸಿಫಿಕೇಷನ್ ಬಂದು, ಇನ್ವೆಸ್ಟ್ಮೆಂಟ್ ಕ್ಲಾಸಿಫಿಕೇಷನ್ ಬಂದು ಇನ್ಕಮ್ ಫಂಡ್ಸ್, ಇದರಲ್ಲಿ ಇನ್ಕಮ್ ಜನ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ರೆಗ್ಯುಲರ್ ಆಗಿ. ಗ್ರೋತ್ ಫಂಡ್ಸ್, ಇದರ ಉದ್ದೇಶ ಫಂಡ್ಸನ್ನು ಗ್ರೋ ಮಾಡೋದು, ಅಂದರೆ ರಿಟರ್ನ್ಸನ್ನು ಇನ್ಕ್ರೀಸ್ ಮಾಡೋದು. ಹಾಗೆ ಇಲ್ಲಿ ಗ್ಯಾರಂಟಿ ಇರೋದಿಲ್ಲ ರಿಟರ್ನ್ಸ್ಗೆ, ಬಟ್ ದಿಸ್ ಈಸ್ ಲೈಕ್ ಕ್ಲೋಸ್ಡ್ ಎಂಡೆಡ್ ಆ್ಯಂಡ್ ಇಟ್ ವಿಲ್ ಬಿ ಲಿಸ್ಟೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ಬ್ಯಾಲೆನ್ಸ್ಡ್ ಫಂಡ್ ಅಂದರೆ ಇಟ್ ಪ್ರೊವೈಡ್ಸ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಜೊತೆಗೆ ರೆಗ್ಯುಲರ್ ಇನ್ಕಮ್ನ ಕೂಡ ಪ್ರೊವೈಡ್ ಮಾಡ್ತಾ ಇರುತ್ತೆ. ಹಾಗೆ ಮನಿ ಮಾರ್ಕೆಟ್ ಫಂಡ್ಸ್, ಈ ಒಂದು ಮನಿ ಮಾರ್ಕೆಟ್ ಫಂಡ್ಸ್ ಅಂತ ಹೇಳಿದಾಗ ಇವು ತುಂಬ ದೇ ಆರ್ ಸ್ಪೆಷಲೈಸ್ಡ್ ಇನ್ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಟ್ರೆಷರಿ ಬಿಲ್ ಆ ಥರದಲ್ಲಿ ಇನ್ವೆಸ್ಟ್ ಮಾಡೋವಂಥದ್ದು. ಜಿಯೋಗ್ರಫಿಕಲ್ ವೈಸ್ ಕ್ಲಾಸಿಫಿಕೇಷನ್ ನೋಡೋದಾದರೆ ಡೊಮೆಸ್ಟಿಕ್ ಫಂಡ್, ವಿದಿನ್ ದ ನೇಷನ್ಸ್ ಬಾರ್ಡರಲ್ಲಿ ಟ್ರೇಡ್ ಆಗುವಂಥ ಸೆಕ್ಯೂರಿಟೀಸ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋವಂಥದ್ದು. ಸೊ ಇದು ಡೊಮೆಸ್ಟಿಕ್ ಫಂಡ್ಸ್ ವಿದಿನ್ ದ ಪರ್ಟಿಕ್ಯುಲರ್ ರೀಜನ್ wherever the funds are issued. Offshore funds means they attract foreign investment, ಇದರಿಂದ ಫಾರಿನ್ ಕರೆನ್ಸಿ ಮತ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೇ ಫೆಸಿಲಿಟೇಟ್ ಕ್ರಾಸ್ ಬಾರ್ಡರ್ ಫ್ಲೋ ಇನ್ ಟು ದ ಮಾರ್ಕೆಟ್. ಆಮೇಲೆ ಈ ಮ್ಯೂಚುವಲ್ ಫಂಡ್ ಫಾರಿನ್ ಕಂಪ್ನಿ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಕೊನೆಯದಾಗಿ ಅದರ್ಸ್ ಅಂದರೆ ಸೆಕ್ಟೋರಿಯಲ್, ಅಂದರೆ ಒಂದು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಟೆಲಿಕಮ್ಯುನಿಕೇಷನ್ ಸೆಕ್ಟರ್ ಆಗಿರ್ಬೋದು, IT ಇಂಡಸ್ಟ್ರಿ ಸೆಕ್ಟರ್ ಎಟ್ಸೆಟ್ರಾ. ಮತ್ತು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್, ಇದರ ಉದ್ದೇಶ ಬಂದು ಇನ್ವೆಸ್ಟರ್ಸ್ಗೆ ಟ್ಯಾಕ್ಸ್ ಬೆನಿಫಿಟ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಹಾಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್, ಇದರಲ್ಲಿ ಗವರ್ನಮೆಂಟ್ ಹ್ಯಾಸ್ ಗಿವನ್ ಟ್ಯಾಕ್ಸ್ ಕನ್ಸೆಷನ್ ಥ್ರೂ ಸ್ಪೆಷಲ್ ಸ್ಕೀಮ್ಸ್. ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಇದರಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಇದರಲ್ಲಿ ಒಂದು ಲಾಕಿಂಗ್ ಪೀರಿಯಡ್ ಕೂಡ ಇರುತ್ತೆ.
ಸ್ಪೆಷಲ್ ಸ್ಕೀಮ್ಸ್ ಅಂದರೆ ಯು ಟಿ ಐ ಹ್ಯಾಸ್ ಪ್ಲಾನ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಸ್ಪೆಷಲ್ ಸ್ಕೀಮ್ ಆ್ಯಸ್ ಚಿಲ್ಡ್ರನ್ ಗಿಫ್ಟ್ ವರ್ತ್ ಮತ್ತು ಹೌಸಿಂಗ್ ಯೂನಿಟ್ ಟು ಮೀಟ್ ದ ನೀಡ್ಸ್ ಆಫ್ ದ ಇನ್ವೆಸ್ಟರ್ಸ್. ಲೋನ್ ಫಂಡ್ಸ್ ಕೆಲವು ಎಕ್ಸ್ಪೆಂಡಿಚರ್ಸ್ಗಳು ಲೈಕ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್, ಬ್ರೋಕರೇಜ್, ಹಾಗೆ ಕಮ್ಯುನಿಕೇಷನ್ ಎಕ್ಸ್ಪೆನ್ಸಸ್ ಇದೆಲ್ಲ ಕೂಡ ಬೇರ್ ಮಾಡ್ತಕ್ಕಂಥದ್ದು. ಇಂಡೆಕ್ಸ್ಡ್ ಫಂಡ್ಸ್ ಅಂದರೆ ಎನ್ ಇಂಡೆಕ್ಸ್ಡ್ ಫಂಡ್ ಈಸ್ ಅ ಮ್ಯೂಚುವಲ್ ಫಂಡ್ which invest in securities in the index on which it is based on BSE Sensex or S&P ಅಥವಾ CNX ನಿಫ್ಟಿ ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಕೆಲವು ಅಡ್ವಾಂಟೇಜಸ್ ಕೂಡ ಇದೆ ಮ್ಯೂಚುವಲ್ ಫಂಡ್ದು. ಲಿಕ್ವಿಡಿಟಿ, ಡೈವರ್ಸಿಫಿಕೇಷನ್ನು, ಲೆಸ್ ಕಾಸ್ಟ್ ಆ್ಯಸ್ ಬಲ್ಕ್ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್, ಸೂಟ್ಸ್ ಫೈನಾನ್ಷಿಯಲ್ ಗೋಲ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಮ್ಯಾನೇಜ್ಮೆಂಟ್. ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ನೋಡಿದ್ದೀವಿ ಇಲ್ಲಿ. ಕ್ವಿಕ್ ಹ್ಯಾಸಲ್ ಫ್ರೀ ಪ್ರಾಸೆಸ್, ಮಾರ್ಕೆಟ್ ರಿಸ್ಕ್ ಇರುತ್ತೆ, ಆಮೇಲೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್, ಹಾಗೆ ಪೊಲಿಟಿಕಲ್ ರಿಸ್ಕ್ ಕೂಡ ಇರುತ್ತೆ. ಮ್ಯೂಚುವಲ್ ಫಂಡ್ ಇಂಪಾರ್ಟೆನ್ಸ್ ನೋಡಿದಾಗ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟು, ಡೈವರ್ಸಿಫಿಕೇಷನ್ನು, ಕನ್ವೀನಿಯಂಟ್ ಅಡ್ಮಿನಿಸ್ಟ್ರೇಷನ್ನು, ಹಾಗೆ ರಿಟರ್ನ್ ಪೊಟೆನ್ಷಿಯಲ್, ಲೋ ಕಾಸ್ಟ್, liquidity and flexibility. Thank you so much students. So this is the end of the session number 48. ಇದರಲ್ಲಿ 2 ವಿಡಿಯೋಸ್ ಇರುತ್ತೆ. ಫಸ್ಟ್ ವಿಡಿಯೋ ಮತ್ತು ಸೆಕೆಂಡ್ ವಿಡಿಯೋ ಎರಡು ಕೂಡ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೋಆಪ್ರೇಷನ್ ಆ್ಯಂಡ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.